ಒಂದು, ಆಪ್ಟಿಕಲ್ ಫೈಬರ್ಗಳನ್ನು ಪ್ರಮುಖವಾಗಿ ಡ್ಯಾಶ್ದಲ್ಲಿ ಉಪಯೋಗಿಸಲಾಗುತ್ತದೆ. ಸಂಪರ್ಕ, ಕಮ್ಯುನಿಕೇಷನ್ನಲ್ಲಿ. ನೋಡಿ, ಆಪ್ಟಿಕಲ್ ಫೈಬರ್ಗಳು ಸಂಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಆಪ್ಟಿಕಲ್ ಫೈಬರ್ಗಳನ್ನು ಪ್ರಮುಖವಾಗಿ ಸಂಪರ್ಕದಲ್ಲಿ ಉಪಯೋಗಿಸಲಾಗುತ್ತದೆ. ನ್ಯೂಕ್ಲಿಯರ್ ಫಿಷನ್, ಪರಮಾಣು ವಿದಳನವು ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ. ನ್ಯೂಟ್ರಾನ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ. ನೋಡಿ, ಬೈಜಿಕ ವಿದಳನ, ನ್ಯೂಕ್ಲಿಯರ್ ಫಿಷನ್ ಅಂದರೆ ಒಂದು ಭಾರ ಪರಮಾಣುವಿನ ಅಸ್ಥಿರ ಬೀಜವು ಒಡೆದು ಎರಡು ಮಧ್ಯಮ ಪ್ರಮಾಣದ ಬೀಜಗಳಾಗುವುದರ ಜೊತೆಗೆ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಗೆ ಬೈಜಿಕ ವಿದಳನ ಎನ್ನುವರು. ಎಕ್ಸಾಂಪಲ್ಲು ಯುರೇನಿಯಂ 235. ಬೈಜಿಕ ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಷನ್, ಎರಡು ಹಗೂರ ಬೀಜಗಳು ಕೂಡಿ ಒಂದು ಭಾರ ಬೀಜವಾಗುವುದರ ಜೊತೆಗೆ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಗೆ ಬೈಜಿಕ ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಷನ್ ಎಂದು ಕರೆಯುತ್ತೇವೆ. ಉದಾಹರಣೆ ಡ್ಯೂಟೇರಿಯಂ. ನಾವಿಕ ಮೈಲಿ, ನಾಟಿಕಲ್ ಮೈಲ್, ಇದು ಡ್ಯಾಶ್ ದೂರವನ್ನು ಅಳೆಯುವ ಮಾನವಾಗಿದೆ. ಜಲಸಂಚಾರ, ನ್ಯಾವಿಗೇಷನ್. ಕೆಳಗಿನವುಗಳಲ್ಲಿ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಸೂಪರ್ ಕಂಪ್ಯೂಟರ್ ಯಾವುದು? ಪರಂ. ಜೀವಕೋಶದ ಶಕ್ತಿ ಕೇಂದ್ರವು ಡ್ಯಾಶ್ ಆಗಿದೆ. ಮೈಟೋಕಾಂಡ್ರಿಯಾ. ನೋಡಿ, ಜೀವಕೋಶದ ಆತ್ಮಹತ್ಯಾ ಸಂಚಿಚೀಲ ಅಂದರೆ ಅದು ಲೈಸೋಸೋಮ್. ಕೋಶ ವಿಭಜನೆಯನ್ನು ಮಾಡುವ ವಿಶೇಷ ಕಣದಂಗ ಯಾವುದು ಅಂದರೆ ಸೆಂಟ್ರಿಯೋಲ್. ಶಕ್ತಿ ಉತ್ಪಾದನಾ ಕೇಂದ್ರ ಮತ್ತು ಜೀವಕೋಶದ ಉಸಿರಾಟದ ಘಟಕ ಯಾವುದು ಅಂದರೆ ಮೈಟೋಕಾಂಡ್ರಿಯಾ. RNA ಹೊಂದಿರುವ ಏಕೈಕ ಕಣದಂಗ ಮತ್ತು ಜೀವಕೋಶದ ಅತಿ ಚಿಕ್ಕ ಕಣದಂಗ ಯಾವುದು ಅಂದರೆ ರೈಬೋಸೋಮ್. ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ? ಸಮುದ್ರಗುಪ್ತನನ್ನು. ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಆಚಾರ್ಯ ವಿನೋಬಾ ಭಾವೆ. ನೋಡಿ, ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಮೊದಲ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರು ವಿನೋಬಾ ಭಾವೆ. ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಎರಡನೇ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರು ಪಂಡಿತ್ ಜವಾಹರ್ಲಾಲ್ ನೆಹರು. ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಮೂರನೇ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರು ಬ್ರಹ್ಮದತ್. ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್. ನೋಡಿ, ಪ್ರಪಂಚದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. ಭಾರತದ ಅತಿ ದೊಡ್ಡ ದ್ವೀಪ ಗ್ರೇಟ್ ನಿಕೋಬಾರ್. ಆದರೆ ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ. ಈ ನದಿ ದ್ವೀಪ ಮಜುಲಿ ಇದು ಅಸ್ಸಾಂ ರಾಜ್ಯದಲ್ಲಿದೆ. ಈ ನದಿ ದ್ವೀಪವು ಬ್ರಹ್ಮಪುತ್ರ ನದಿಯಿಂದ ರಚನೆಯಾಗಿದೆ. ವಿಶ್ವದಲ್ಲಿಯೇ ಅತ್ಯಂತ ಗರಿಷ್ಠ ಎತ್ತರವಿರುವ ಮೌಂಟ್ ಎವರೆಸ್ಟ್ ಶಿಖರ ಇರುವುದು ಎಲ್ಲಿ? ನೇಪಾಳದಲ್ಲಿ. ನೋಡಿ, ವಿಶ್ವದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್, ಇದು ನೇಪಾಳದಲ್ಲಿದೆ. ಮೌಂಟ್ ಎವರೆಸ್ಟ್ನ ಎತ್ತರ ಅಂದಾಜು 8900 ಮೀಟರ್. ಇದು ಯಾವಾಗಲೂ ಹಿಮದಿಂದ ಆವೃತವಾಗಿರುತ್ತದೆ. ಇದನ್ನು ನೇಪಾಳದಲ್ಲಿ ಸಾಗರ ಮಾತಾ ಎಂದು ಕರೆಯುತ್ತಾರೆ. ಟಿಬೆಟ್ನಲ್ಲಿ ಚೋಮೋ ಲುಂಗ್ಮಾ ಅಂತ ಕರೀತಾರೆ. ತೇನ್ಸಿಂಗ್ ನಾರ್ಗೆ ಮತ್ತು ಎಡ್ಮಂಡ್ ಹಿಲರಿ ಮೌಂಟ್ ಎವರೆಸ್ಟ್ ಏರಿದ ಮೊದಲ ವ್ಯಕ್ತಿಗಳು. ಜುಂಕೋ ತಬಿ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಮಹಿಳೆ. ಅವತಾರ್ ಸಿಂಗ್ ಚೀಮಾ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ವ್ಯಕ್ತಿ. ಬಚೇಂದ್ರಿ ಪಾಲ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ. ಯಾವ ರಸಗೊಬ್ಬರವು ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣ ಹೊಂದಿರುತ್ತದೆ? ಯೂರಿಯಾ CH4N2O. ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ. ಧಾರವಾಡದಲ್ಲಿ ಹರಿಯುವುದಿಲ್ಲ. ಬೆಳಗಾವಿ, ವಿಜಯಪುರ,
ರಾಯಚೂರು ಜಿಲ್ಲೆಗಳಲ್ಲಿ ಕೃಷ್ಣಾ ನದಿ ಹರಿಯುತ್ತದೆ. ಕೃಷ್ಣಾ ನದಿಯು ಭಾರತದ ಮೂರನೇ ಅತಿದೊಡ್ಡ ನದಿಯಾಗಿದೆ. ಈ ನದಿಯ ಉದ್ದ 1400 ಕಿಲೋಮೀಟರ್. ಈ ನದಿಯು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಹರಿಯುತ್ತದೆ. ಈ ನದಿಯು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತದೆ. ಈ ನದಿಯು ಆಂಧ್ರ ಪ್ರದೇಶದ ಹಂಸಲಾ ದೀವಿಯಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಇಸ್ತಾನ್ಬುಲ್ನ ಹಳೆಯ ಹೆಸರೇನು? ಕಾನ್ಸ್ಟಾಂಟಿನೋಪಲ್. ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮತ್ತು ವ್ಯವಹಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಇದರಿಂದಾಗಿ ಆ ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. ಮೋಡ ಬಿತ್ತನೆಯನ್ನು ಡ್ಯಾಶ್ ಉಪಯೋಗಿಸಿ ಮಾಡಲಾಗುತ್ತದೆ? ಸಿಲ್ವರ್ ಅಯೋಡೈಡ್. ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದ ಯುದ್ಧವು ಡ್ಯಾಶ್ ನದಿಯ ದಡದಲ್ಲಿ ನಡೆಯಿತು? ಜೇಲಂ. ಸ್ವರಾಜ್ ಪಾರ್ಟಿಯು ಡ್ಯಾಶ್ ರವರಿಂದ ಸ್ಥಾಪಿಸಲ್ಪಟ್ಟಿತು? ಸಿ.ಆರ್. ದಾಸ್ ಮತ್ತು ಮೋತಿಲಾಲ್ ನೆಹರು ಅವರಿಂದ ಜನವರಿ 1923ರಂದು ಸ್ವರಾಜ್ ಪಾರ್ಟಿಯು ಸ್ಥಾಪಿತವಾಯಿತು. ಮೊಹೆಂಜೊದಾರೋ ಇದು ಡ್ಯಾಶ್ದಲ್ಲಿದೆ? ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ. ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನು ಡ್ಯಾಶ್ನಿಂದ ಸೋಲಿಸಲ್ಪಟ್ಟನು? ಪುಲಿಕೇಶಿ II ನಿಂದ. 1708ರಲ್ಲಿ ಗುರು ಗೋವಿಂದ ಸಿಂಗ್ ರವರನ್ನು ಡ್ಯಾಶ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು? ನಂದೇಡ್ ಎಂಬಲ್ಲಿ. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಪುರಂದರ ದಾಸರನ್ನು. ಕನ್ನಡ ಭಾಷೆಯ ಇತಿಹಾಸವನ್ನು ಬರೆದವರು ಯಾರು? ಇ.ಪಿ. ರೈಸ್. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ. ಇವರು 51ನೇ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಥಮ ಮಹಿಳೆ ಯಾರು? ಸರೋಜಿನಿ ನಾಯ್ಡು. ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಯಾವುದು? 1789. ಮಹಾತ್ಮ ಗಾಂಧೀಜಿಯವರು ಡ್ಯಾಶ್ ಸ್ಥಳದಲ್ಲಿ ಜನಿಸಿದರು? ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ 2, 1869ರಂದು ಪೋರಬಂದರ್ನಲ್ಲಿ ಜನಿಸಿದರು. ಜನವರಿ 30, 1948ರಲ್ಲಿ ದೆಹಲಿಯಲ್ಲಿ ಮರಣ ಹೊಂದಿದರು. ಚಕ್ರವರ್ತಿ ಅಕ್ಬರನ ಕಂದಾಯ ಮಂತ್ರಿಯಾಗಿದ್ದವನು ಯಾರು? ರಾಜ ತೋದರಮಲ್ಲ. ಲಂಡನ್ನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು? 1929, 1930, 1931, 1932. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು.